ಒಂದು ಕ್ಲಾಸ್ ರೂಮಲ್ಲಿ 1ನೇ ನಂಬರಿಂದ 9ನೇ ನಂಬರ್ವರೆಗೂ ಸಂಖ್ಯೆಗಳಿದ್ವು ಅಂತೆ. 9ನೇ ನಂಬರ್ ಸಂಖ್ಯೆ 8ನೇ ಸಂಖ್ಯೆ ತಲೆ ಮೇಲೆ ಹೊಡೆದೆ, ನಾನು ನಿನ್ಕಿಂತ ದೊಡ್ಡವನು ಅಂತ ಹೇಳಿ ತಲೆ ಮೇಲೆ ಪಟ್ ಅಂತ ಹೊಡಿತಂತೆ. 8ನೇ ನಂಬರ್ ಸಂಖ್ಯೆ 7ನೇ ನಂಬರ್ ತಲೆ ಮೇಲೆ ಹೊಡೆದೆ, ನಾನು ನಿನ್ಕಿಂತ ದೊಡ್ಡವನು ಅಂತ ಹೊಡಿತಂತೆ. 7ನೇ ಸಂಖ್ಯೆ 6ಕ್ಕೆ, 6ನೇ ಸಂಖ್ಯೆ 5ಕ್ಕೆ, 5ನೇ ಸಂಖ್ಯೆ 4ಕ್ಕೆ, 4ನೇ ಸಂಖ್ಯೆ 3ಕ್ಕೆ, 3ನೇ ಸಂಖ್ಯೆ 2ಕ್ಕೆ, 2ನೇ ಸಂಖ್ಯೆ 1ಕ್ಕೆ. ಈ 1ನೇ ನಂಬರ್ ಸಂಖ್ಯೆ ಪಕ್ಕದಲ್ಲಿದ್ದು 0ಗೆ ಹೊಡಿಲಿಲ್ಲ ಅಂತೆ, ಅದ್ರ ಪಕ್ಕ ಬಂದು ಕುತ್ಕೊಂತಂತೆ. ಆಗ ಎಲ್ರಿಗಿಂತ ದೊಡ್ಡ ಸಂಖ್ಯೆ ಆಯ್ತಂತೆ, 10 ಆಯ್ತಂತೆ ಅವಾಗ. ಆಗ ಆ 0 ಕೇಳ್ತಂತೆ, ಯಾಕೆ ನೀನು ನನಗೆ ಹೊಡಿಲಿಲ್ಲ ಅಂತ ಕೇಳ್ತಂತೆ. ಆಗ ಆ 1ನೇ ನಂಬರ್ ಸಂಖ್ಯೆ ಹೇಳ್ತಂತೆ, ಒಬ್ರನ್ನೊಬ್ರನ್ನ ತುಳಿದು ಬದುಕೋದು ಜೀವನ ಅಲ್ಲ, ನಾವು ಬೆಳೆಯೋದ್ರ ಜೊತೆಗೆ ಇನ್ನೊಬ್ರನ್ನ ಕೈ ಹಿಡ್ದು ಬೆಳೆಸೋದು ಜೀವನ ಅಂತ ಹೇಳ್ತಂತೆ. ನಾವೇನಂದ್ರೆ ಇದ್ರ ಅರ್ಥ ಏನಂದ್ರೆ, ಪ್ರಪಂಚದಲ್ಲಿ ಇವತ್ತಿನ ಪ್ರಪಂಚದಲ್ಲಿ ಎಲ್ಲರೂ ಅವ್ರು ಬೆಳೆಯೋದಕ್ಕೋಸ್ಕರ ಒಬ್ರನ್ನೊಬ್ರನ್ನ ತುಳ್ಕೊಂಡು ಇವ್ರನ್ನ ಬೈಕೊಂಡೆ ನಾನು ಚೆನ್ನಾಗಿದ್ರೆ ಸಾಕು, ಯಾರು ಹೆಂಗಾರ ಹಾಳಾಗೋಗ್ಲಿ ಅಂತ ಅಂದ್ಕೊಂಡು ಬದುಕ್ತಿದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಸರಿ? ನಾವು ಬೆಳೆದಿದ್ದೀವಿ ಅಂತಂದರೆ, ಇನ್ನೊಬ್ಬರು ಬಿದ್ದಿದ್ದಾರೆ ಅಂದರೆ ಅವ್ರನ್ನ ಕೈ ಎತ್ತಿ ಬೆಳೆಸಿದ್ರೆ ನಾವು ಇನ್ನಷ್ಟು ಮೇಲಕ್ಕೆ ಹೋಗ್ತೀವಿ, ಕೆಳಗಂತೂ ಹೋಗಲ್ಲ, ಇನ್ನೂ ಮೇಲಕ್ಕೆ ಹೋಗ್ತೀವಿ ಇದರರ್ಥ.